ಕನ್ನಡಕ್ಕೆ ಅಪಮಾನ ಮಾಡಿರುವ ಕಮಲ್ ಹಾಸನ್ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇನ್ನು ಕೆಲ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ ಮುಂದೆ ಹೋರಾಟ ಇರುತ್ತೆ. ವಿರೋಧಗಳು ಕೇಳಿ ಬರ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿವೆ. ಪ್ರವೀಣ್ ಶೆಟ್ಟಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಕಮಲ್ ಹಾಸನ್ ಹೇಳಿಕೆಯನ್ನ ನಾವು ತೋರಿಸಿದ್ವಿ. ತಮಿಳಿನಿಂದಲೇ ಕನ್ನಡ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ. ಸೊ ಇದಕ್ಕಿದೀಗ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ ಮುಂದೆ ಹೋರಾಟ ಕೂಡ ನಡೆಯೋದಿದೆ. ಬೃಹತ್ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾರೆ. ಈ ರೀತಿ ಹೇಳಿದ್ದು ಅಕ್ಷಮ್ಯ ಅಪರಾಧ, ಕ್ಷಮೆ ಕೇಳಿದ್ರೂ ಸಾಕಾಗಲ್ಲ ಅಂತ ತಪ್ಪಿದು ಅನ್ನೋದಾಗಿ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಮೇಲಿಂದ ಮೇಲೆ ಇಂಥ ಘಟನೆಗಳು ನಡೀತಾ ಇರೋದು. ಒಂದು ಸೋನು ನಿಗಮ್ ಪ್ರಕರಣ ಆಯಿತು, ಅದಾದ್ಮೇಲೆ ಈ ರೀತಿಯಾಗಿ ಕಮಲ್ ಹಾಸನ್ ಅವರು ಕೊಟ್ಟಿರುವಂಥ ವಿವಾದಾತ್ಮಕ ಹೇಳಿಕೆ, ಅದು ಕೂಡ ಕನ್ನಡದ ನಟರಾಗಿರುವಂಥ ಶಿವರಾಜ್ ಕುಮಾರ್ ಅವರ ಉಪಸ್ಥಿತಿಯಲ್ಲೇ ಹೇಳಿದ್ದಾರೆ ಈ ರೀತಿಯಾದಂಥ ಹೇಳಿಕೆಯನ್ನ. ಕಮಲ್ ಹಾಸನ್ ಒಬ್ಬ ಅವಿವೇಕಿ ತರ ಮಾತನಾಡಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕರವೇ ನಾರಾಯಣಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತನ್ನ ಭಾಷೆಯ ದುರಭಿಮಾನದಿಂದ ಕನ್ನಡಕ್ಕೆ ಅವಮಾನಿಸಿದ್ದಾರೆ. ಕೂಡಲೇ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಕ್ಷಮೆ ಕೇಳದೇ ಇದ್ರೆ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಲ್ಲ. ಥಿಯೇಟರ್ ಮುಂದೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಮಲ್ ಹಾಸನ್ ವಿರುದ್ಧವಾಗಿ ಕರವೇ ನಾರಾಯಣಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನಾರಾಯಣಗೌಡರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆ ಈಗ ಕನ್ನಡ ಪರ ಹೋರಾಟಗಾರರಾದಂಥ ಕರವೇ ನಾರಾಯಣಗೌಡರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಮಲ್ ಹಾಸನ್ ಕೊಟ್ಟಿರುವಂಥ ಒಂದು ಹೇಳಿಕೆ, ಅಂದರೆ ಕನ್ನಡ ತಮಿಳಿಂದಾನೇ ಹುಟ್ಟಿರೋದು ಅನ್ನೋ ಒಂದು ಮಾತು ಈಗ ಸಾಕಷ್ಟು ಚರ್ಚೆ ಹುಟ್ಟಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಕಮಲ್ ಹಾಸನ್ ಒಬ್ಬ ಒಳ್ಳೆಯ ನಟ, ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ನಟ, ಗೌರವ ಇದೆ. ಆದರೆ ಒಂದು ಭಾಷೆ ವಿಚಾರವನ್ನು ಮಾತಾಡುವಾಗ ಆ ಭಾಷೆಯ ಇತಿಹಾಸ ಅರಿವು ಇಲ್ಲದೆ ಮಾತಾಡಬಾರ್ದು. ಕಮಲ್ ಹಾಸನ್ ಭಾಷಾ ತಜ್ಞನೂ ಅಲ್ಲ, ಇಲ್ಲ ಇತಿಹಾಸ ತಜ್ಞನೂ ಅಲ್ಲ, ಏನೂ ಅಲ್ಲದ ಯಾವ ಕನ್ನಡ ಕರ್ನಾಟಕ ಕನ್ನಡಿಗರ ಇತಿಹಾಸದ ಅರಿವಿಲ್ಲದ ಕಮಲ್ ಹಾಸನ್ ತಮಿಳುನಾಡಿನ ಚೆನ್ನೈಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳೋದಿದೆಯಲ್ಲ, ಅದು ಹವೇಕಿತನ ಅಂತ ಅನಿಸುತ್ತೆ. ಯಾರೋ ಹವೇಕಿಗಳು ಹೇಳೋ ಮಾತು, ಯಾರೋ ಕೆಲಸಕ್ಕೆ ಬರೆದವ್ರು ಬೀದಿಲಿ ಗೊತ್ತಿಲ್ಲದವ್ರು ಹೇಳೋ ಮಾತು. ಕಮಲ್ ಹಾಸನ್ಗೆ ಭಾರಿ ದೊಡ್ಡ ಜ್ಞಾನ ಇದೆ ಅಂತ ಇಲ್ಲಿವರೆಗೂ ನಾನು ತಿಳ್ಕೊಂಡಿದ್ದೆ. ಆದರೆ ಈ ಹೇಳಿಕೆಯ ನಂತರ ಕಮಲ್ ಹಾಸನ್ಗೆ ತಿಳುವಳಿಕೆ ಇಲ್ಲ, ಅರಿವಿಲ್ಲ, ಅವನು ಜ್ಞಾನಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಇವೆಲ್ಲ ದ್ರಾವಿಡ ಮೂಲದ ಭಾಷೆಗಳು. ಅದರಲ್ಲಿ ಕನ್ನಡಕ್ಕೆ ತಮಿಳಿಗಿಂತಲೂ ಒಂದು ಚೂರು ಮುಂದೆ ಹೋಗಿ ಹೇಳಬೇಕು ಅಂದರೆ 3ನೇ ಶತಮಾನದಲ್ಲಿ ಕನ್ನಡ ಇತ್ತು, ಕನ್ನಡ ಸಾಹಿತ್ಯ ಇತ್ತು, ಕನ್ನಡದ ಲಿಪಿ ಇತ್ತು ಅಂತ ದೊಡ್ಡ ಮಾಹಿತಿ ಶಾಸನಗಳು ಕನ್ನಡದ ಇತಿಹಾಸವನ್ನು ಹೇಳ್ತವೆ. ಅವನು ತಮಿಳರನ್ನ ಹೋಲೈಸ್ಲಿಕ್ಕೋಸ್ಕರ ಮಾತಾಡ್ದ, ಇಲ್ಲ ತನ್ನ ಭಾಷೆಯ ಮೇಲಿರುವ ದುರಾಭಿಮಾನದಿಂದ ಮಾತಾಡಿದ್ನೋ ಗೊತ್ತಿಲ್ಲ. ಕಮಲ್ ಹಾಸನ್ಗೆ ಹೇಳ್ತಾ ಇದ್ದೀವಿ, ನಿಮಗೆ ಮಾತಾಡುವ ಚಪ್ಪಲ ಇದ್ದರೆ ಮಾತಾಡ್ಕೊಳ್ಳಿ, ನಿಮ್ಮ ಭಾಷೆ ಬಗ್ಗೆ ಮಾತಾಡ್ಕೊಳ್ಳಿ. ಇಲ್ಲ ನಿಮ್ಮ ಭಾಷೆ ಒಂದು 10,000 ವರ್ಷದ ಇತಿಹಾಸ ಇದೆ ಅಂತ ಹೇಳ್ಕೊಳ್ಳಿ. ನಿಮ್ಮ ತಮಿಳು ಬಗ್ಗೆ ನಿಮಗೆ ಅಭಿಮಾನ, ಕಾಳಜಿ, ದುರಾಭಿಮಾನ ಏನೇ ಇರಲಿ, ನಿಮ್ಮ ಭಾಷೆ ಬಗ್ಗೆ ನೀವು ಏನಾರ ಹೇಳ್ಕೊಳ್ಳಿ, ತಮಿಳರ ಬಗ್ಗೆ ಏನಾರ ಹೇಳ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ನಮ್ಮ ಭಾಷೆ ವಿಚಾರದಲ್ಲಿ ಮಾತಾಡಲಿಕ್ಕೆ ನಿಮ್ಗೆ ಯಾವ ಯೋಗ್ಯತೆ ಇದೆ? ನೀವೇನು ಭಾಷಾ ತಜ್ಞನ? ಏನು ಯೋಗ್ಯತೆ ಇದೆ? ಯಾಕೆ ಮಾತಾಡ್ತೀರಿ? ಗೊತ್ತಿಲ್ಲದ ಮೇಲೆ ಮಾತಾಡಬಾರ್ದು. ಅವೇಕಿ ಥರ ಹೇಳಿಕೆ ಕೊಡೋದು ಇದೆಯಲ್ಲ, ಅದು ಸರಿಯಲ್ಲ. ಕಮಲ್ ಹಾಸನ್, ನಿಮ್ಮ ಮಾತು ವಾಪಸ್ ತಗೊಳ್ಳಿ. ಇಲ್ಲದೆ ಹೋದ್ರೆ ನಿಮ್ಮ ಯಾವ ಸಿನಿಮಾಗಳು, ಯಾವುದೋ ಮುಂದಿನ ವಾರ ಸಿನಿಮಾ ರಿಲೀಸ್ ಆಗುತ್ತಲ್ಲ, ಬಿಡುಗಡೆ ಆಗುತ್ತಲ್ಲ, ಆ ಯಾವ ಸಿನಿಮಾಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ಬಿಡಲ್ಲ. ನನ್ನ ಕಾರ್ಯಕರ್ತರು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ಬಂದ್ ಮಾಡ್ತಾರೆ. ಅದು ಆಗೋದು ಬೇಡ ಅಂದರೆ ನಿನ್ನ ಮಾತು ವಾಪಸ್ ತಗೋ, ಆಡಿದ ಮಾತಿಗೆ ಕ್ಷಮೆ ಯೋಚಿಸಿ ದೊಡ್ಡ ಮನುಷ್ಯ ಆಗು ಅಂತ ಹೇಳಿ ಕಮಲ್ ಹಾಸನ್ಗೆ ಎಚ್ಚರಿಕೆ ಕೊಡ್ತೀನಿ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.